ಯಾವುದೋ ಒಂದು ಕಾಟೇರ, ಯಾವುದೋ ಒಂದು ದೊಡ್ಡ ಸಿನಿಮಾಗಳು ಮಾತ್ರ ನಿಂತ್ಕೊಂಡಿದೆ ಹೊರತು ಸಣ್ಣ ಪುಟ್ಟಗಳು ಸಿನಿಮಾಗಳು ನಿಂತಿಲ್ಲ. ನಾವು ಸಿನಿಮಾ ಮಾಡ್ತಾನೇ ಇದ್ದೀವಿ. ಇನ್ನೂ ನಮ್ಮ 5-6 ಸಿನಿಮಾಗಳು ರಿಲೀಸ್ ಆಗಬೇಕು. ನಾವು ಸಿನಿಮಾ ನೋಡಿದ್ರೆ ನಾವು ಹೀರೋಗಳಾಗ್ಬಿಡವು. ಹೀರೋ ಮಾಡಿದ್ರೆ ಹೀರೋ ಆಯ್ತಿರಲಿಲ್ಲ, ಸಿನಿಮಾ ನೋಡಿಬಿಟ್ರೆ ಹೀರೋ ಆಗವು. ನಾವು ಕಲಾವಿದ್ರನ್ನ ದೇವತೆಗಳು ಅನ್ನೋ ಥರ ನೋಡಿದ್ದೀವಿ ಮೇಡಮ್. ಸಣ್ಣ ಪಿಕ್ಚರ್ಗೂ ಆಶೀರ್ವಾದ ಮಾಡಬೇಕು, ನೋಡಬೇಕು, ಅರಸಬೇಕು. ಕೆಲವು ಸಿನಿಮಾಗಳು ಚೆನ್ನಾಗಿರಲ್ಲ, ನಿಜ. ಚೆನ್ನಾಗಿರೋ ಸಿನಿಮಾನಾರ ನೋಡಲಿ. ಕರ್ನಾಟಕದ ಜನತೆಗೆ ಇಂಥ ಕಲಾವಿದರನ್ನ ಆಶೀರ್ವದಿಸ್ತಾ ಇರೋದೇ ಅವ್ರ ಕೆಲಸ, ಅವ್ರನ್ನ ನಗಿಸ್ತಾ ಇರೋದೇ ನಮ್ಮ ಕೆಲಸ. ನಮ್ಮ ಮೇಲೆ ಸದಾ ಅವ್ರ ಆಶೀರ್ವಾದ ಇರಬೇಕು ಅಂತ ಕಳಕಳಿಯಿಂದ ಕೇಳ್ಕೊತೀನಿ. ಈ ಚಿತ್ರದಲ್ಲಿ ಮುಖ್ಯ ಪಾತ್ರ ನಿಮ್ಮದೇ ಅಂತ ಹೇಳಿದ್ದಾರೆ. ನಿಮಗೋಸ್ಕರನೇ ಕತೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ನಿರ್ದೇಶಕರು, ನಿರ್ಮಾಪಕರು. ಒಂದು ಮದುವೆಯ ಕತೆ, ಎಲ್ಲರೂ ಬನ್ನಿ, ತಪ್ಪದೆ ನೋಡಿ. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಈ ಸಂಜೆ ನ್ಯೂಸ್. ಸಾಕಷ್ಟು ಹಾಸ್ಯ ಪಾತ್ರಗಳ ಮೂಲಕ ಜನರ ಮನಸ್ಸನ್ನು ಗೆದ್ದಿರುವಂತಹ, ಈ ಹಿಂದೆ ನೀವು ನೋಡಿರ್ತೀರಾ, ಇವರ ಸಿನಿಮಾಗಳನ್ನು ನೋಡಿರ್ತೀರಾ, ಹಾಗೆಯೇ ಇವರ ನಟನೆಯನ್ನು ನೀವು ನೋಡಿರ್ತೀರಾ. ಇವತ್ತು ನಮ್ಮ ಜೊತೆ ಇದ್ದಾರೆ. ಒಂದು ಮದುವೆಯ ಕಥೆಯಲ್ಲಿ ಮುಖ್ಯ ಪಾತ್ರವನ್ನು ವಹಿಸ್ತಾ ಇರುವಂತಹ ಬೌಬೌ ಬಿರಿಯಾನಿ ಖ್ಯಾತಿಯ ಜಯರಾಮ್ ಅವರು. ಬನ್ನಿ ಅವ್ರ ಜೊತೆ ಸಿನಿಮಾದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಕೂಡ ಕೇಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ ಮೇಡಮ್. ಫಸ್ಟ್ ಆಫ್ ಆಲ್ ಹೇಗಿದ್ದೀರಾ ಸರ್? ತುಂಬ ಚೆನ್ನಾಗಿದ್ದೀನಿ. ಯಾಕೆಂದರೆ ನಾನು ವ್ಯವಸಾಯನೂ ಮಾಡ್ತೀನಿ, ಸಿನಿಮಾನೂ ಮಾಡ್ತೀನಿ, ಹಾಸ್ಯ ಕಾರ್ಯಕ್ರಮಗಳು ಮಾಡ್ತೀನಿ. ಹಾಗಾಗಿ ಜನರ ಕಷ್ಟ ಸುಖ ಎಲ್ಲ ಗೊತ್ತಾಗಿ ನಾನು ಸುಖವಾಗಿದ್ದೀನಿ. ಕನ್ನಡ ಜನತೆಗೆ ಈ ಬೌಬೌ ಬಿರಿಯಾನಿ ಜಯರಾಮ್ ಮಾಡುವ ಶರಣಾರ್ಥಿಗಳು. ತುಂಬ ಖುಷಿ ಆಗ್ತಿದೆ. ಯಾಕಂತಂದರೆ ನೀವು ಇವಾಗ ವ್ಯವಸಾಯವನ್ನು ಮಾಡ್ತಾ ಇದ್ದೀರಾ. ಒಂದು ಟೈಮಲ್ಲಿ ನಾವು ನಿಮ್ಮ ಆ್ಯಕ್ಟಿಂಗನ್ನು ನೋಡ್ತಾ ಇದ್ವಿ. ಹಾಗೆಯೇ ಕಾಮಿಡಿ ಆ್ಯಕ್ಟಿಂಗ್ ಮುಖ್ಯವಾಗಿ ಹೇಳಬೇಕು ಅಂದರೆ ನಮಗೆ ತುಂಬ ಇಷ್ಟ ಆಗ್ತಾಯಿತ್ತು. ಆ್ಯಂಡ್ ತುಂಬ ಟೈಮ್ ನಂತರ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ತಾ ಇದ್ದೀರಾ. ಸೊ ಒಂದು ಮದುವೆಯ ಕತೆ ಅನ್ನುವಂಥ ಸಿನಿಮಾದಲ್ಲಿ ಇಲ್ಲಿ ಈ ಪಾತ್ರದ ಬಗ್ಗೆ, ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದರೆ ಸರ್? ನಮ್ಮ ಸಿನಿಮಾ ಒಂದು ಸಿನಿಮಾ ಕತೆ, ಎಲ್ಲರೂ ಬನ್ನಿ. ಒಂದು ಮದುವೆಯ ಕತೆ, ಎಲ್ಲರೂ ಬನ್ನಿ, ತಪ್ಪದೆ ನೋಡಿ. ಈ ಸಿನಿಮಾದಲ್ಲಿ ನನಗೆ ಮುಖ್ಯ ಪಾತ್ರವನ್ನು ಕೊಟ್ಟಿದ್ದಾರೆ. 100ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಹಾಸ್ಯ ಪಾತ್ರಗಳು, ಪೋಷಕ ಪಾತ್ರಗಳನ್ನ ನಿರ್ವಹಿಸ್ಕೊಂಡ್ಬಂದಿದ್ದೀನಿ. ಈ ಚಿತ್ರದಲ್ಲಿ ಮುಖ್ಯ ಪಾತ್ರ ನಿಮ್ಮದೇ ಅಂತ ಹೇಳಿದ್ದಾರೆ. ನಿಮಗೋಸ್ಕರನೇ ಕತೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ನಿರ್ದೇಶಕರು, ನಿರ್ಮಾಪಕರು ಮತ್ತು ಕ್ಯಾಮ್ರಾಮ್ಯಾನು. ಒಂದು ಮದುವೆಯ ಕತೆ ಅಂದರೆ, ಈಗ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಗಂಡು ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ. ಅಂದರೆ ವ್ಯವಸಾಯ ಮಾಡೋರಿಗೆ, ಮುಖ್ಯವಾಗಿ ವ್ಯವಸಾಯ ಮಾಡೋ ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ. ಅಂದರೆ ಏನು ಮಾಡ್ತಾವನೆ ಹುಡುಗ? ವ್ಯವಸಾಯ ಮಾಡ್ಕೊಂಡವನೇ, ಹಸು ಕಟ್ಟಿದ್ದಾನೆ, ತೆಂಗಿನ ತೋಟ ಇದೆ, ಅಡಿಕೆ ತೋಟ ಇದೆ, ರಾಗಿ ಬೆಳೀತಾನೆ, ಭತ್ತ ಬೆಳೀತಾನೆ. ಹೌದಾ, ಹಂಗಾರೆ ನೀವೇ ಬೆಳ್ಕೊಳ್ಳಿ, ನಾವು ಹೆಣ್ಣು ಕೊಡಲ್ಲ ಅಂತಾರೆ. ಆ ಸಬ್ಜೆಕ್ಟ ಇಟ್ಕೊಂಡು, ಅದ್ರ ಕಥೆನ ಇಟ್ಕೊಂಡು ಒಂದು ಸಿನಿಮಾ ಕತೆ ಮಾಡಿದ್ದಾರೆ. ನೋಡಿ, ಭಾಷಣದಲ್ಲಿ ಮಾತಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ರೈತ ದೇಶದ ಬೆನ್ನೆಲುಬು, ಅವನು ಇಲ್ಲದೆ ಇದ್ದರೆ ಏನೂ ಇಲ್ಲ ಅಂತ ಅಲ್ಲಿ ಮಾತಾಡ್ತಾರೆ. ಆದರೆ ರೈತನ ಮಗನಿಗೆ ಎಣ್ಣೆ ಇಲ್ಲ. ಅಷ್ಟೇ ಅಲ್ಲ, ಬೇರೆ ಹೆಣ್ಣು ಕೊಡೋದು ಬೇಡ, ರೈತರ ಮಗನಿಗೆ ಹೆಣ್ಣು ಕೊಡ್ತಾ ಇಲ್ಲ. ನೋಡಿ ಎಂಥ ಕಾಲ ಬಂದಿದೆ. ಹಿಂಗೂ ಉಂಟಾ, ಈ ಥರನೂ ದಬಾಕೊಳ್ತಾ. ಆ ಕಾಲದಲ್ಲಿ ಹೇಳೋರು ಸರ್ಕಾರಿ ಸಂಬಳ ತರಕಾರಿಗೆ ಎಟ್ಕಲ್ಲ ಅಂತ. ಈಗ ನಾವು ಸರ್ಕಾರಿ ಸಂಬಳ ಇದ್ದರೆ ಮಾತ್ರ ಹೆಣ್ಣು ಕೊಡ್ತೀವಿ ಅಂತಾರೆ. ನೋಡಿ ಅಂಥ ಕಾಲ ಬಂದಿದೆ. ಆಗ ಹೆಣ್ಣು ಕೊಡಬೇಕಾದ್ರೆ ಹಳ್ಳಿಯಲ್ಲಿ ಅವರ ಹೊಲ ಗದ್ದೆ ತೋಟ, ಏನು ಅವರು ಹುಲ್ಲು ಮೆದೆಗಳು ತಿಪ್ಪೆಗಳು ನೋಡೋರಂತೆ, ಎಷ್ಟು ಹಸು ಕಟ್ಟವ್ರೆ, ಎಷ್ಟು ಇವ್ರದ್ದು ಇದಿದೆ ಅಂತ. ಆದರೆ ಇವಾಗ ಹಸು ಕಟ್ಟಿದವ್ರಿಗೆ ಎಮ್ಮೆ ಕಾಯ್ಬೇಕಾ? ನನ್ನ ಮಗಳು ದನ ಕಾಯ್ಬೇಕಾ? ಅವ್ರೇನು ಕಾಯೋದು ಬೇಡ, ಸುಖವಾಗೇ ಇಟ್ಕೋತಾರೆ. ಆದರೂ ಹೆಣ್ಣು ಕೊಡ್ತಾ ಇಲ್ಲ. ಆ ಕತೆನೇ ಒಂದು ಸಿನಿಮಾ ಕತೆ. ತಾವೆಲ್ಲರೂ ತಪ್ಪದೆ ಬನ್ನಿ, ನೋಡಿ, ಅರಸಿ, ಆಶೀರ್ವದಿಸಿ. ಸರ್, ನೀವು ಈಗ ತುಂಬ ಟೈಮ್ ನಂತರ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ತಾ ಇದ್ದೀರಾ. ಅಂದರೆ ಈ ಗ್ಯಾಪಲ್ಲಿ ಏನು ಮಾಡ್ತಾ ಇದ್ರಿ ಅನ್ನೋ? ಇಲ್ಲ, ಸಿನಿಮಾ ಮಾಡ್ತಾನೇ ಇದ್ದೀವಿ. ಸಿನಿಮಾಗಳು ನಿಂತ್ಕೋತಾ ಇಲ್ಲ. ಯಾವುದೋ ಒಂದು ಕಾಟೇರ, ಯಾವುದೋ ಒಂದು ದೊಡ್ಡ ಸಿನಿಮಾಗಳು ಮಾತ್ರ ನಿಂತ್ಕೊಂಡಿದೆ ಹೊರತು ಸಣ್ಣ ಪುಟ್ಟಗಳು ಸಿನಿಮಾಗಳು ನಿಂತಿಲ್ಲ. ನಾವು ಸಿನಿಮಾ ಮಾಡ್ತಾನೇ ಇದ್ದೀವಿ. ಇನ್ನೂ ನಮ್ಮ 5-6 ಸಿನಿಮಾಗಳು ರಿಲೀಸ್ ಆಗಬೇಕು. ನಮ್ಮ ಕೋಮಲ್ ಅವ್ರದ್ದು ಎಲಾಕುನ್ನಿ ಅಂತ ಮಾಡಿದ್ದೀವಿ. ಮತ್ತು ಕಾಶಿನಾಥ್ ಅವ್ರ ಮಗಂದು ಸೂರಿ ಲವ್ ಸಂಧ್ಯಾ ಅಂತ ಒಂದು ಸಿನಿಮಾ ಮಾಡಿದ್ದೀವಿ. ಮತ್ತು ಒಂದು ದಂತಕಥೆ ಅಂತ ಮಾಡಿದ್ದೀವಿ. ಮತ್ತು ಈಗ ಸೈನ್ಸ್ ಸೆಟ್ಟಿದೊಂದು ಜಸ್ಟ್ ಮ್ಯಾರಿಡ್ ಅಂತ ಒಂದು ಸಿನಿಮಾ ಮಾಡಿದ್ದೀವಿ. ಸಿನಿಮಾಗಳು ಮಾಡ್ತಾನೇ ಇದ್ದೀವಿ, ಕಾಣಿಸ್ತಾನೇ ಏನಿಲ್ಲ. ಆದರೆ ದೊಡ್ಡ ಪಿಕ್ಚರ್ಗಳಲ್ಲಿ ಇಲ್ಲದೇ ಇರೋದ್ರಿಂದ ನಾವು ಇಲ್ವೇನೋ ಅನ್ನೋ ಮಟ್ಟಿಗೆ ಆಗಿದ್ದೀವಿ ಅಷ್ಟೇ. ಸಣ್ಣ ಪಿಕ್ಚರ್ಗಳು ನಿಂತ್ಕೋತಾ ಇಲ್ಲ. ಸಣ್ಣ ಪಿಕ್ಚರ್ಗೂ ಆಶೀರ್ವಾದ ಮಾಡಬೇಕು, ನೋಡಬೇಕು, ಅರಸಬೇಕು. ಕೆಲವು ಸಿನಿಮಾಗಳು ಚೆನ್ನಾಗಿರಲ್ಲ, ನಿಜ. ಚೆನ್ನಾಗಿರೋ ಸಿನಿಮಾನಾರ ನೋಡಲಿ.
ಚೆನ್ನಾಗಿಲ್ದೇ ಇರೋನ್ನೆಲ್ಲ ನೋಡಿ ಅಂತ ಹೇಳೋಕ್ಕಾಗಲ್ಲ, ಜನರಿಗೆ ಬೇಜಾರಾಗ್ಬಿಡುತ್ತೆ. ಚೆನ್ನಾಗಿರೋ ಸಿನಿಮಾ ನೋಡಬೇಕು. ಹಂಗೆ ಇದರೊಳಗೂ ಒಳ್ಳೊಳ್ಳೆ ಸಿನಿಮಾಗಳು ಬಂದವೆ, ಸಣ್ಣ ಸಿನಿಮಾಗಳು ಅಲ್ಲವೇ, ಅವರಲ್ಲಿ ತುಂಬ ಹೆಸರು ಮಾಡಿರೋವು ಅವೆ. ಹಂಗೆ ನಮ್ಮ ಕನ್ನಡದ ಜನತೆ ಕಲಾವಿದರನ್ನು ಅರಸಿ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊತೀವಿ. ಸರ್, ಇನ್ನೊಂದು, ಈಗ ನೀವು ವೈಯಕ್ತಿಕವಾಗಿ ನೀವು ಒಂದು ವ್ಯವಸಾಯ ಮಾಡ್ತೀರಾ, ತೋಟ ಆ ಥರ ಎಲ್ಲ ಚಟುವಟಿಕೆಗಳಲ್ಲಿ ನೀವು ತೊಡಗಿಸ್ಕೊಂಡಿದ್ದೀರಾ. ಅದರಲ್ಲಿ ನಿಮಗೆ ನೆಮ್ಮದಿ ಇದೆಯಾ? ಆ್ಯಕ್ಟಿಂಗ ಅಥವಾ ಈ ಒಂದು ಹೊಳ ಅಥವಾ ತೋಟ ಗದ್ದೆ ಇವಾಗಲೇ ನೆಮ್ಮದಿ ಕಾಣ್ತಾ ಇದ್ದೀರಾ? ಇದು ನನ್ನ ಮೊದಲನೇ ಆದ್ಯತೆ ಕಲೆಗೆ. ನಾನು ಚಿಕ್ಕದ್ರಿಂದ ಕೊಟ್ಟಿರೋದು ಕಲೆಗೇನೆ. ನಾವು ಸಿನಿಮಾ ನೋಡಿದ್ರೆ ನಾವು ಹೀರೋಗಳಾಗ್ಬಿಡವು, ಹೀರೋ ಮಾಡಿದ್ರೆ ಹೀರೋ ಆಯ್ತಿರಲಿಲ್ಲ, ಸಿನಿಮಾ ನೋಡಿಬಿಟ್ರೆ ಹೀರೋ ಆಗವು. ಅಂಥ ಒಂದು ಕ್ರೇಜ್ ಕಾಲದಲ್ಲಿದ್ದರು ಡಾಕ್ಟರ್ ರಾಜ್ಕುಮಾರು, ಡಾಕ್ಟರ್ ವಿಷ್ಣುವರ್ಧನ್ನು, ಡಾಕ್ಟರ್ ಅಂಬರೀಷು, ಕರಾಟೆ ಕಿಂಗ್ ಶಂಕರ್ ನಾಗು, ಇಂಥವ್ರ ಚಿತ್ರಗಳನ್ನೆಲ್ಲ ಹೆಂಗೆ ಆಸ್ವಾದಿಸಿದ್ದೀವಿ ಎಲ್ಲ ಕಲಾವಿದ್ರ ಚಿತ್ರನೂ. ಈಗ ಹೊಸಬ್ರ ಚಿತ್ರಗಳನ್ನೂ ನಾವು ಕಲಾವಿದ್ರನ್ನ ದೇವತೆಗಳು ಅನ್ನೋ ಥರ ನೋಡಿದ್ದೀವಿ ಮೇಡಮ್. ಹಾಗಾಗಿ ಮೊದಲನೇ ಆದ್ಯತೆ ನಮ್ಮದು ಕಲೆಗೆ. ಆದರೆ ಬಿಡುವಿನ ಸಮಯದಲ್ಲಿ ಏನು ಕೆಲಸ ಇರಲ್ಲ, ಶೂಟಿಂಗ್ ಇರಲ್ಲ, ಸುಮ್ಮನೆ ಯಾಕೆ ಬೆಂಗಳೂರಲ್ಲಿ ಅಲಿಯೋದು? ಅಲ್ಲೋಗಿ ಒಂಚೂರು ವ್ಯವಸಾಯ ಮಾಡ್ತಾ ಇರ್ತೀವಿ. ಹೊಟ್ಟೆಪಾಡು ಆಗುತ್ತೆ, ನೆಮ್ಮದಿನೂ ಇರುತ್ತೆ, ಶಾಂತಿನೂ ಇರುತ್ತೆ, ಮತ್ತು ಆರೋಗ್ಯ ಇರುತ್ತೆ. ಹಾಗಾಗಿ ಇಷ್ಟನ್ನು ಅಳವಡಿಸ್ಕೊಂಡಿದ್ದೀವಿ. ಇನ್ನೇನು ಹತ್ತತ್ರ ನಾವು 60 ವರ್ಷಕ್ಕೆ ಹೋಯ್ತಾ ಇದ್ದೀವಿ ಅಂತಲೂ ಹೇಳ್ಬೋದು. ಆದರೂ ಭಗವಂತ ನಮ್ಮನ್ನು ಇಷ್ಟು ಚೆನ್ನಾಗಿಟ್ಟವನೇ ಅಂದರೆ ಅವನ ಕರುಣೆ, ಅವನ ಭಾಗ್ಯ. ಅವನ ನೆನೆಸ್ಕೊಂಡು ನಾವು ಅವನ ಮೇಲೆ ನಂಬಿ ಕಾಯಕ ಮಾಡೋದೇ. ಹೌದು. ಅಂದರೆ ನೀವು ಇರೋದು ಬ್ಯಾಂಗ್ಳೂರಿಂದ ಹೊರವಲಯದಲ್ಲಿ ಅಥವಾ ಸರ್ ಬೆಂಗಳೂರು ಸಿಟಿಯಲ್ಲಿ? ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಆಲ್ತಿ ಅಂತ ಒಂದು ಹಳ್ಳಿ, ಆಲ್ತಿ ಗ್ರಾಮದಲ್ಲಿ ನಾವು ವ್ಯವಸಾಯ ಮಾಡ್ಕೊಂಡಿರೋದು. ಇಲ್ಲಿ ಶೂಟಿಂಗ್ ಇರುವಾಗ ಮಗ ಸೊಸೆ ಇಲ್ಲಿ ಅವರೇ, ಮಗ ಅಬಕಾರಿ ಪೊಲೀಸು. ಹಾಗಾಗಿ ಕೆಲಸ ಇರುವಾಗ ಇಲ್ಲಿ ಇರ್ತೀನಿ, ಕೆಲಸ ಇಲ್ಲ ಅಂದರೆ ಒಂದು ದಿವಸನೂ ಇರಲ್ಲ. ಈಗ ಸಿನಿಮಾ ಪೂಜೆ ಆಯಿತು, ಈಗ ನಮ್ಮ ಊರಿಗೆ ಹೋಗ್ತೀನಿ, ಸಿನಿಮಾ ಕರೆದ ದಿವಸ ಬರ್ತೀವಿ. ಶೂಟಿಂಗ್ ಶುರುವಾಗುವಾಗ ಬರ್ತೀವಿ. ಹಾಗೆ ಮೇಡಮ್. ಸರ್, ಇನ್ನು ಈ ಸಿನಿಮಾದಲ್ಲಿ ಒಂದು ಮದುವೆ ಕಥೆಯಲ್ಲಿ ನೀವು ಏನು ತುಂಬ ಸೀರಿಯಸ್ ಪಾತ್ರದಲ್ಲಿ ಕಾಣಿಸ್ಕೊಳ್ತೀರಾ ಅಥವಾ ಕಾಮಿಡಿನೂ ಇರುತ್ತಾ? ಸೊ ಹೇಗೆ ನಾವು ನೋಡ್ಬೋದು ನಿಮ್ಮನ್ನು? ಈ ಸಿನಿಮಾದಲ್ಲಿ ಈಗ ಅದ್ರದ್ದು ಸ್ವಲ್ಪ ತಾತ್ಪರ್ಯ ಹೇಳಿದೆ, ಹಳ್ಳಿ ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ ಅಂತ. ಕಾಮಿಡಿಯಾಗೇ ಹೋಗಿ ಅಲ್ಲಿ ನಮ್ಮ ನೋವನ್ನ ಹೇಳ್ಕೊಳ್ಳೋಂಥದ್ದು ಅಂತ ಹೇಳಿದ್ದಾರೆ ನಿರ್ದೇಶಕರು. ಅಲ್ಲಿ ಯಾವ ಥರ ಅವರ ಕಲ್ಪನೆ ಇರುತ್ತೆ ಆ ಥರ ಸಿನಿಮಾ ಇರುತ್ತೆ. ಈಗ ನಾನು ಹೇಳಿರೋ ಥ್ರೆಡ್ಡೇ ಇರುತ್ತೆ. ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ, ಆ ಹೆಣ್ಣು ಸಿಗದೇ ಇರೋಂಥ ಸಮಯದಲ್ಲಿ ಒಂದು ಮದುವೆ ಕಂಕಣ ಬಲ ಕೂಡು ಬರುತ್ತೆ, ಅಲ್ಲೇನೋ ಕಸಿ ವಿಷಿ ಆಗುತ್ತೆ. ಆ ಕಥೆನೇ ಒಂದು ಸಿನಿಮಾ ಕತೆ. ಅದಕ್ಕೋಸ್ಕರ ಸಿನಿಮಾ ಬಂದು ಥಿಯೇಟರ್ಗೆ ಬಂದು ನೋಡಬೇಕು ಅಂತ. ಹೌದು ಮೇಡಮ್, ಹೌದು ಮೇಡಮ್. ಯಾವತ್ತು ನಾವು ರಿಲೀಸ್ ಅಂದರೆ ಟೈಮ್ ಎಲ್ಲ ಎಷ್ಟು ಟೈಮ್ ತಗೋಬೋದು? ಚಿತ್ರೀಕರಣ ಪ್ರಾರಂಭ ಇವು ಕಮ್ಮಿ ಅಂದರೆ ಒಂದು 6 ತಿಂಗಳು ಅಲ್ಲಿ ಸಿನಿಮಾ ರೆಡಿ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಯಾಕೆಂದರೆ ನಿರ್ಮಾಪಕರು, ನಿರ್ದೇಶಕರು, ನಮ್ಮ ದಿಲೀಪ್ ಅವರು, ಕನಸು ರಮೇಶ್ ಅವರು, ನಿರ್ಮಾಪಕರು ಇದು ತುದಿಗಾಲಲ್ಲಿ ನಿಂತಿದ್ದಾರೆ ಈ ಸಿನಿಮಾನ ಬೇಗ ತರಬೇಕು ಅಂತ. ಈಗ ಇಷ್ಟರಲ್ಲೇ ಸ್ಟಾರ್ಟ್ ಮಾಡಿಬಿಡೋರು. ಅವ್ರಿಗೆ ಕೆಲಸದ ಅಭಾವ ಮತ್ತು ಎಲೆಕ್ಷನ್ ಒಂದು ವಿಚಾರ, ಎಲೆಕ್ಷನ್ ಬಂದಿದೆ, ಹಾಗಾಗಿ ಸ್ವಲ್ಪ ಮುಂದೂಡಿದ್ದಾರೆ. ಇನ್ನೊಂದು ತಿಂಗಳಲ್ಲಿ ಚಿತ್ರೀಕರಣ ಸ್ಟಾರ್ಟ್. ಓಕೆ ಸರ್, ಒಳ್ಳೆಯದಾಗಲಿ ಸರ್. ಕೊನೆಯದಾಗಿ ವೀಕ್ಷಕರಿಗೆ, ನಿಮ್ಮನ್ನು ಇಷ್ಟಪಡುವಂತಹ ವೀಕ್ಷಕರಿಗೆ, ಜನರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಕರ್ನಾಟಕದ ಜನತೆಗೆ ಇಂಥ ಕಲಾವಿದರನ್ನ ಆಶೀರ್ವದಿಸ್ತಾ ಇರೋದೇ ಅವ್ರ ಕೆಲಸ, ಅವ್ರನ್ನ ನಗಿಸ್ತಾ ಇರೋದೇ ನಮ್ಮ ಕೆಲಸ. ನಮ್ಮ ಮೇಲೆ ಸದಾ ಅವ್ರ ಆಶೀರ್ವಾದ ಇರಬೇಕು ಅಂತ ಕಳಕಳಿಯಿಂದ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಬೌ ಬಿರಿಯಾನಿ ಖ್ಯಾತಿಯ ಜಯರಾಮ್ ಅವರು ಮಾತನಾಡಿದರು. ಅವರನ್ನು ನಾವು ಇನ್ನೂ ಸಾಲು ಸಿನಿಮಾಗಳ ಮೂಲಕ ನೋಡ್ಬೋದು. ಯಾಕಂತಂದರೆ ಆಲ್ರೆಡಿ ಸಾಕಷ್ಟು ಸಿನಿಮಾಗಳು ರಿಲೀಸ್ಗೆ ಬಾಕಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಒಂದು ಮದುವೆ ಕತೆ ಸಿನಿಮಾದಲ್ಲೂ ಕೂಡ ಮುಖ್ಯ ಪಾತ್ರದಲ್ಲಿ ಇವರು ಕಾಣಿಸ್ಕೊಳ್ತಾ ಇದ್ದಾರೆ, ನೀವು ನೋಡ್ಬೋದು. ಸೊ ಎಷ್ಟು ಕಾಮಿಡಿ ಮಾಡ್ತಾರೆ, ಎಷ್ಟು ಸೀರಿಯಸ್ ಆಗಿರ್ತಾರೆ, ಅವ್ರ ಪಾತ್ರ ಹೇಗಿದೆ ಅನ್ನುವಂಥದ್ದನ್ನು ಸಿನಿಮಾ ಥಿಯೇಟರ್ಗೆ ಬರುವಾಗಲೇ ನೀವು ನೋಡಬೇಕಾಗಿರುವಂಥದ್ದು. ಸೊ ಈ ಥರದ ಕಲಾವಿದರನ್ನು ಬೆಳೆಸೋಣ ಅನ್ನುವಂಥದ್ದು ನಮ್ಮ ಆಶಯ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಈ ಸಂಜೆ ನ್ಯೂಸ್.